ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ. ಈ ವರ್ಷ ಮೌನಿ ಅಮಾವಾಸ್ಯೆ ಮಾಡಿದರೆ 20ಕ್ಕೂ ಹೆಚ್ಚು ದೋಷಗಳು ಮಾಯ ಆಗುತ್ತದೆ. ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೌನಿ ಅಮಾವಾಸ್ಯೆಯನ್ನು ಜನವರಿ 29ರಂದು ಬುಧವಾರ ಆಚರಿಸಲಾಗುವುದು. ಈ ಅಮಾವಾಸ್ಯೆಯ ದಿನ ಪಿತೃಗಳ ಪೂಜೆಗೆ ತುಂಬಾನೇ ವಿಶೇಷವಾದ ದಿನವಾಗಿದೆ. ಈ ದಿನ ಪಿತೃಗಳಿಗೆ ವಿಶೇಷ ಪೂಜೆಯನ್ನು ತರ್ಪಣವನ್ನು ನೀಡಲಾಗುತ್ತದೆ. ಈ ಮೌನಿ ಅಮಾವಾಸ್ಯೆ ದಿನ ಈ ಕೆಲಸಗಳನ್ನು ಮಾಡಿದರೆ ಎಲ್ಲಾ ಪಿತೃದೋಷಗಳು ಕ್ಷಣದಲ್ಲೇ ಪರಿಹಾರವಾಗುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು, ಪಿತೃದೋಷಕ್ಕೆ ಮೌನಿ ಅಮಾವಾಸ್ಯೆ ಪರಿಹಾರ, ಮೌನಿ ಅಮಾವಾಸ್ಯೆ ದಿನ ವಿಶೇಷ ಕೆಲಸ ಮಾಡಿ. ಯಾವ ಕೆಲಸ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ. ಹಂಗೆ ಪ್ರತಿಯೊಂದು ಅಮಾವಾಸ್ಯೆಗೂ ಅದರದ್ದೇ ಆದ ಮಹತ್ವವಿದೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿನ ಮೌನಿ ಅಮಾವಾಸ್ಯೆ ಅಥವಾ ಅವಧಾತ್ರಿ ಅಮಾವಾಸ್ಯೆಗೂ ಅಷ್ಟೇ ಮಹತ್ವವನ್ನು ನೀಡಲಾಗಿದೆ. 2025ರ ಮೌನಿ ಅಮಾವಾಸ್ಯೆಯನ್ನು ಬುಧವಾರ 29ರಂದು ಬುಧವಾರ ಆಚರಿಸಲಾಗಿದೆ. ಮೌನಿ ಅಮಾವಾಸ್ಯೆಯ ದಿನವು ಪಿತೃದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಮಹತ್ತರವಾದ ದಿನವಾಗಿದೆ. ಮೌನಿ ಅಮಾವಾಸ್ಯೆ ದಿನದಂದು ಎಲ್ಲಿಗೆ ಅಧಿಕ ಪ್ರಾಧಾನ್ಯತೆ ಇದೆ. ಮೌನಿ ಅಮಾವಾಸ್ಯೆ ದಿನದಂದು ಎಲ್ಲಿಗೆ ಸಂಬಂಧಿಸಿದ ಹಾಗೂ ಈ ಅಮಾವಾಸ್ಯೆ ದಿನ ಯಾವ ಕೆಲಸಗಳನ್ನು ಮಾಡುವುದರಿಂದ ಹೆಚ್ಚು ಪ್ರಯೋಜನವಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದು ನದಿ ಸ್ನಾನ ಮಾಡಿ. ಮೌನಿ ಅಮಾವಾಸ್ಯೆ ದಿನದಂದು ಪವಿತ್ರ ನದಿಯಲ್ಲಿ ಗಂಗಾದೇವಿ ಹಾಗೂ ವರುಣ ದೇವರು ಸೇರಿದಂತೆ ಸ್ವರ್ಗದಿಂದ ಇನ್ನಿತರ ದೇವರುಗಳು ನೆಲೆಸಿರುತ್ತಾರೆ. ಹಾಗಾಗಿ ಈ ಅಮಾವಾಸ್ಯೆ ದಿನದಂದು ಗಂಗಾ ಸ್ನಾನ ಮಾಡಬೇಕು ಅಥವಾ ಇನ್ಯಾವುದೇ ಪವಿತ್ರ ನದಿ ಸ್ನಾನವನ್ನು ಕೂಡ ನೀವು ಮಾಡಬಹುದು. ಎರಡನೆಯದು ಮೌನ ವ್ರತ ಮಾಡಿ. ಮೌನಿ ಅಮಾವಾಸ್ಯ ಅಂದರೆ ಈ ಹೆಸರು ಹೇಳುವಂತೆ ಈ ದಿನದಂದು ಮೌನ ವ್ರತವನ್ನು ಆಚರಿಸುವುದರಿಂದ ಅಖಂಡ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ. ನಿಮ್ಮ ಜಾತಕದಲ್ಲಿನ ಅನೇಕ ದೋಷಗಳು ಈ ವ್ರತದಿಂದ ಪರಿಹಾರವನ್ನು ಪಡೆಯುತ್ತದೆ. ಮೂರನೆಯದು ತರ್ಪಣ ಅರ್ಪಿಸಿ. ಈ ಅಮಾವಾಸ್ಯೆಯ ದಿನ ಎಲ್ಲಿನಿಂದ ದಕ್ಷಿಣ ದಿಕ್ಕಿಗೆ ತರ್ಪಣವನ್ನು ಅರ್ಪಿಸಿದರೆ ಪಿತೃಗಳೇ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಪಿತೃದೋಷಗಳು ಪರಿಹಾರವಾಗುತ್ತವೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ಕುಟುಂಬವು ಪಿತೃಗಳ ಅನುಗ್ರಹಕ್ಕೆ ಒಳಗಾಗುತ್ತದೆ. ಕುಟುಂಬದ ಯಾವುದೇ ಒಬ್ಬ ಸದಸ್ಯನು ಪಿತೃದೋಷಕ್ಕೆ ಒಳಗಾಗುವುದಿಲ್ಲ ಎನ್ನುವ ನಂಬಿಕೆ. ನಾಲ್ಕನೆಯದು ಈ ಮರವನ್ನು ಪೂಜಿಸಿ. ಮೌನಿ ಅಮಾವಾಸ್ಯೆ ದಿನದಂದು ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಹಾಗಾಗಿ ಈ ದಿನದಂದು ನೀವು ಅರಳಿ ಮರವನ್ನು ಪೂಜಿಸುವುದು ಉತ್ತಮ. ಇದಕ್ಕಾಗಿ ನೀವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರದ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬರಬೇಕು. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಜೊತೆಗೆ ಶನಿದೇವನ ಮತ್ತು ಶಿವನ ಆಶೀರ್ವಾದ ದೊರೆಯುವಂತೆ ಮಾಡುತ್ತದೆ. ದಾನ ಮಾಡಿ. ಈ ದಿನದಂದು ಬ್ರಾಹ್ಮಣರಿಗೆ ಮತ್ತು ಗೋಮಾತೆಗೆ ದಾನವನ್ನು ನೀಡಬೇಕು. ಮೌನಿ ಅಮಾವಾಸ್ಯೆ ದಿನದಂದು ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ಊಟ ಬೇಕಾಗುವಂತಹ ಆಹಾರ ಸಾಮಗ್ರಿಗಳನ್ನು ದಾನ ಮಾಡಬೇಕು. ಹಸುಗಳಿಗೆ ಮೇವನ್ನು ಹಾಕಬೇಕು. ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬೆಳಗಿಸುತ್ತದೆ. ಅದೃಷ್ಟ ಯಾವಾಗಲೂ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ. ಹಾಗೂ ಈ ದಿನ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನ, ಕಂಬಳಿ ದಾನವನ್ನು ಮಾಡಬೇಕು. ದೇವರ ಧ್ಯಾನ ದರ್ಶನ ಮಾಡಿ. ಮೌನಿ ಅಮಾವಾಸ್ಯೆಯ ದಿನ ದಾನ ಧರ್ಮ ಮಾಡುವಲ್ಲದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಬೇಕು. ಇದರೊಂದಿಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಕೂಡ ಮಾಡಬೇಕು. ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು.
ಮೌನಿ ಅಮಾವಾಸ್ಯೆ ದಿನದಂದು ಯಾವ ವ್ಯಕ್ತಿ ಈ ಮೇಲಿನ ಕೆಲಸಗಳನ್ನು ಮಾಡುತ್ತಾನೋ ಅವನು ಅಥವಾ ಅವಳು 21 ಬಗೆಯ ಪಿತೃದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ, ಧನ ಧಾನ್ಯ ಅದೃಷ್ಟವನ್ನು ಹೊಂದುತ್ತಾರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.